ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್. ಲಿಖಿತಾ ಅವಳೆ ಜಡೆ ಹಾಕ್ಕೊತಾ ಇದ್ದಾಳೆ. ಯಾಕಪ್ಪ ಅಂದರೆ ನಾನು ಹಾಕಿರೋ ಜಡೆ ಚೆನ್ನಾಗಿಲ್ವಂತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಡಿಚು ಹಾಕಿದ್ರೆ ಅವಳು ಈ ರೀತಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಯಾಕೆ ಅಂದರೆ ನಾಳೆ ಅವಳು ಬರ್ತಡೇ ಇದೆ, ಅದಕ್ಕೆ ಬಟ್ಟೆ ತಗೊಂಡು ಹೋಗೋಣ ಅಂತ ಅಂಗಡಿಗೆ ಹೋಗೋಣ ರೆಡಿಯಾಗಮ್ಮ ಅಂದರೆ ಅವಳು ನೀನು ಹಾಕಿರೋ ಜಡೆ ಸರಿ ಇಲ್ಲ ಅಂತ ಅವಳೇ ರೆಡಿಯಾಗಿ ಬರ್ತಾ ಇದ್ದಾಳೆ. ಶನಿವಾರ ಲಿಖಿತದ ಬರ್ತಡೇ ಇತ್ತು. ಹಾಗೆ ನಮ್ಮ ಆತ್ಮೀಯರದೊಬ್ಬರದು ತುಂಬ ಹತ್ತಿರದ ಸಂಬಂಧದವ್ರದ್ದು ಒಂದು ಮದುವೆ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ನನ್ನ ಗಿಫ್ಟು ಲಿಖಿತಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಬಂದೆ. ಅವಳು ನೋಡ್ರಿ ಸೆಲೆಕ್ಟ್ ಮಾಡಿ ಕಡೆಗೂ ಒಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ಳು. ಹಾಗೆ ಏನು ಬೇಕೋ ಎಲ್ಲ ತಗೊಂಡು ಬರ್ತಾ ದಾರಿಯಲ್ಲಿ ಲಿಖಿತ ಪಾನಿಪುರಿ ಬೇಕು ಅಂತ ಕೇಳಿದ್ಲು. ನಾವು ಯಾವಾಗೋ ಒಂದೊಂದು ಸತಿ ಕೊಡಿಸ್ತೀರಿ. ಅವಳಿಗೆ ಈ ಥರ ರೋಡ್ ಸೈಡ್ ತಿನ್ನೋದಂದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಮಸಾಲ ಪೂರಿ ಎಲ್ಲ ತಗೊಂಡು ತಿಂದ್ಕೊಂಡು ಹಾಗೆ ಮಾತಾಡ್ತಾ ಅಲ್ಲೊಂದು ವಾಲ್ ಪೇಂಟು ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಮನೆಗೆ ಬಂದ್ವಿ. ಲಿಖಿತ ಶನಿವಾರ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಳು. ನಾವಿಬ್ಬರು ರೆಡಿಯಾಗಿ ನಮ್ಮ ಅಕ್ಕ ಮನೆಗೆ ಮುಳ್ಬಾಗಿಲಿಗೆ ಹೊರಟ್ರಿ. ಅಲ್ಲಿಂದ ಮದುವೆಗೆ ಹೋಗೋಣ ಸಾಯಂಕಾಲ ರಿಸೆಪ್ಷನ್ಗೆ ಅಂತ ಎಲ್ಲ ರೆಡಿ ಆದ್ವಿ. ಲಿಖಿತನೂ ರೆಡಿ ಆದ್ಲು. ಲಾಸ್ಟಲ್ಲಿ ಲಿಖಿತ ನಾನು ಬರಲಿಲ್ಲ ಮದುವೆಗೆ, ಅಕ್ಕ ಜೊತೆ ಮನೆಯಲ್ಲೇ ಇರ್ತೀನಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅವಳು ಮದುವೆಗೆ ಬರಲೇ ಇಲ್ಲ. ನಾನು ಅಕ್ಕ ಹಾಗೆ ಕಲ್ಯಾಣಿ ರೇವಂತು ಎಲ್ಲ ಹೊರಟ್ರಿ ಮದುವೆಗೆ. ನಾನು ನನ್ನ ಸೊಸೆ 2 ವೀಡಿಯೋಸು ಫೋಟೋಸು ತಗೊಳ್ಳೋಣ, ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಕಾಮಿಡಿ ಮಾಡ್ಕೊತ ಫೋಟೋಸ್ ಎಲ್ಲ ತಗೊತಾ ಇದ್ದೀವಿ. ನನ್ನ ಸೊಸೆ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾಳೆ. ನಂತರ ನಾವಿಬ್ಬರು ಕಾರಲ್ಲಿ ಕೂತ್ಕೊಂಡು ಹೀಗೆ ವೀಡಿಯೋಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಇಲ್ಲಿಂದ ಹೊರಟು ಆಂಧವಿ ನಮ್ಮ ಅಕ್ಕ ಅವ್ರೂರು ಸಿಗುತ್ತೆ, ಇನ್ನು ಬೇರೆನೇ ಅಕ್ಕ ಅವ್ರೂರು, ಅವ್ರನ್ನ ಸ್ವಲ್ಪ ಪಿಕ್ ಮಾಡ್ಕೊಂಡು ಹೋಗಬೇಕು. ಅವಳೊಬ್ಬಳೇ ಬರೋದ್ರಿಂದ ನಾವು ಅವ್ರ ಊರ ಹತ್ರ ಹೋದ್ವಿ. ಅಜ್ಜಿ ನೋಡಿ ನಮ್ಮ ಅಕ್ಕ ಅವ್ರ ಅತ್ತೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೋಗ್ತಾ ದಾರಿಯಲ್ಲಿ ಸಿಕ್ಕಿದ್ರು. ನಾವು ಅವ್ರ ಮನೆ ಹತ್ರ ಸಹ ಹೋಗಲಿಲ್ಲ. ರೋಡ್ಗೆ ಬಂದುಬಿಡು, ಟೈಮ್ ಆಗಿಬಿಡುತ್ತೆ, ಕತ್ಲಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀವಿ. ಅಕ್ಕ ಬೇಗ ಬಂದರು. ಭಾವ ಗಾಡಿಯಲ್ಲಿ ಕರ್ಕೊಬಂದರು. ಅಜ್ಜಿ ನೋಡಿ ಎಷ್ಟೊತ್ತಾದರೂ ಮಾತಾಡ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ಅಷ್ಟೊಂದು ಇಷ್ಟ ಅಜ್ಜಿಗೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕಾಮಿಡಿ ಮಾಡ್ಕೊತ ಹಾಗೆ ನಕ್ಕೊತ ಇದ್ದೀವಿ. ನಾನು ನಮ್ಮ ಭಾವ ಮಾವ ಅಂದರೆ ನನ್ನ ಸೊಸೆನೋ ಮಾವ ಅಂತ ಹಾಡು ಹೇಳ್ತಾಯಿದ್ಲು. ಅದಕ್ಕೆ ಎಲ್ಲರೂ ನಗಿತಾ ಇದ್ದಾರೆ, ನಿನಗೆ ಮಾವನ ಅಂತ. ಹೀಗೆ ಮಾತಾಡ್ಕೊತ ಕಾಮಿಡಿ ಮಾಡ್ಕೊತ ನಮ್ಮ ದೊಡ್ಡಕ್ಕಗೆ ಒಂದು ಸೀರೆನೂ ಸಹ ಹೊಲಿಸಿದ್ಲು ಅವಳು ಅವ್ರೂರಲ್ಲೇ, ಅದನ್ನು ಕೊಡ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಹೊರಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಟಾಟಾ ಬಾಯ್ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಾವು ಅವ್ರನ್ನೆಲ್ಲ ಮಾತಾಡ್ಕೊತ ಹಾಗೆ ಹೊರಡ್ತಾ ಇದ್ದೀವಿ. ಕತ್ಲೆ ಆಗೋಯ್ತು, ಲೇಟಾಗಿಬಿಡುತ್ತೆ ಅಂತ ಹೊರಡ್ತಾ ಇದ್ದೀವಿ. ಶ್ರೀನಿವಾಸಪುರಕ್ಕೆ ಬಂದ್ವಿ. ಅಲ್ಲಿ ಸಂತೆ ನಡೀತಾ ಇತ್ತು ಅವತ್ತು. ಅಲ್ಲಿ ತುಂಬ ಟ್ರಾಫಿಕ್ ಆಗೋಯ್ತು, ತುಂಬ ಜನ ಸೇರಿದ್ರ ಸಂತೆಗೂ ಸಹ. ಹಾಗೆ ಹೋಗ್ತಾ 7 ಗಂಟೆ 7:15 ಆಗೋಗಿತ್ತು. ನಾವು ಚೌಲ್ಟ್ರಿ ತಾಳ್ಪೋರ್ಷ್ ಒಳಗಡೆ. ಹಬ್ಬ ಇಂಥ ಮದುವೆ ನಾನು ನೋಡೇ ಇಲ್ಲ ಅಪ್ಪ, ತುಂಬ ಜನ ಬಂದಿದ್ದರು. ಚೌಲ್ಟ್ರಿನೂ ಸಹ ತುಂಬ ದೊಡ್ಡದಾಗಿತ್ತು. ಇದು ಶ್ರೀನಿವಾಸಪುರ ಟು ಚಿಂತಾಮಣಿ ರೋಡಲ್ಲಿ ಸಿಗುತ್ತೆ ಈ ಚೌಲ್ಟ್ರಿ. ನಾವು ರೋಡ್ ಕ್ರಾಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರಿ. ನಮ್ಮ ದೊಡ್ಡಕ್ಕ ಸ್ವಲ್ಪ ಡಲ್ಲಾಗಿದ್ಲು, ಅದಕ್ಕೆ ಯಾಕಕ್ಕ ಹಂಗಿದೆಯಾ ಅಂತ ಕೇಳ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ರೋಡ್ ಕ್ರಾಸ್ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರೊಳಗಡೆ ನಮ್ಮ ತಂಗಿಯವರು ಮಕ್ಕಳು ಎಲ್ಲ ಬಂದಿದ್ದರು. ಅವರೂರು ಶ್ರೀನಿವಾಸಪುರಕ್ಕೆ ಹತ್ರ ಅಲ್ವಾ, ಅದಕ್ಕೋಸ್ಕರ ಅವರು ಬೈಕಲ್ಲೇ ಬಂದಿದ್ದರು. ನಮ್ಮ ತಂಗಿ ಮಗಳು ಇವಾಗೇನೋ ಬರ್ತಾ ಇರೋದು ದೊಡ್ಡಮ್ಮ ಅಂತ ಕೇಳ್ತಾ ಇದ್ದಾಳೆ. ಹೂನಮ್ಮ ಅಂತ ಹೇಳ್ತಾ ಇದ್ದೀನಿ. ತುಂಬ ಚಳಿ ಆಗ್ತಾಯಿದೆ, ಇಲ್ಲಿ ತುಂಬ ಗಾಳಿ ಅಂತ ಹೇಳ್ತಾ ಇದ್ದಾಳೆ ನನಗೆ. ಎಲ್ಲರೂ ಹೊರಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಕ್ಕ ತಂಗಿಯರೆಲ್ಲ ಯಾವುದೇ ಪ್ರೋಗ್ರಾಮ್ ಆಗಲಿ ನಾವೆಲ್ಲ ಒಟ್ಟುಗೂಡಿ ಒಂದೇ ಸತಿನೇ ಹೋಗ್ತೀರಿ. ನಮ್ಗೆ ಆಗ ಹೋಗೋದೇ ತುಂಬ ಇಷ್ಟ. ಒಳಗಡೆ ಹೋದರೆ ಎಷ್ಟು ದೊಡ್ಡ ಚೌಲ್ಟ್ರಿ, ಎಷ್ಟು ಜನ ಅಂದರೆ ಸುಮಾರು ಜನ ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಹುಡುಗಿಯವ್ರ ಅಜ್ಜಿ ನೋಡಿ ಇವ್ರಿಗೆ ನಾವಂದರೆ ತುಂಬ ಇಷ್ಟ.
ಹೋದ ತಕ್ಷಣ ಇವಾಗ ಬರ್ತಾಯಿದ್ದೀರಾ ಅಂತ ಮಾತಾಡಿಸ್ತಾ ಇದ್ದಾರೆ. ಹಾಗೆ ಮಾತಾಡಿಕೊಂಡು ಸ್ಟೇಜ್ ಮೇಲೆ ಹೋಗೋದಕ್ಕಂತೂ ಆಗೋದೇ ಇಲ್ಲ, ಅಷ್ಟೊಂದು ಜನ ಇದ್ದರು. ಲೇಟ್ ಆಗಿಬಿಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗೆ ಹೋಗೋದು ಅಂತ. ಈ ಅಜ್ಜಿಯವರ ಮೊಮ್ಮಗಳದ್ದು ಮದುವೆ. ಈ ಅಜ್ಜಿ ಮಗಳು ಸಹ ಈ ಅಕ್ಕ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು ಚಿಕ್ಕ ಹುಡುಗಿ ಇದ್ದಾಗ. ಅವ್ರಿಗೆ ನಾನಂದರೆ ತುಂಬ ಇಷ್ಟ. ಆವಾಗ ಯಾವಾಗೂ ಅವ್ರ ಊರಿಗೆ ಹೋಗ್ತಾಯಿದ್ದೆ, ಅಲ್ಲಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಬರ್ತಾಯಿದ್ದೆ. ನಮ್ಮ ಅಕ್ಕ ಬನ್ನಿ ಬೇಗ ಬೇಗ ಸ್ಟೇಜ್ ಮೇಲೆ ಹೋಗೋಣ ಅಂತ ಕರೀತಾ ಇದ್ದಾಳೆ. ನಮ್ಮಮ್ಮನೂ ಅಲ್ಲಿ ಕಾಯ್ತಾ ಇದ್ದಾಳೆ, ಬನ್ನಿರಿ ಬನ್ನಿರಿ ಅಂತ ಕರೀತಾ ಇದ್ದಾಳೆ. ಕ್ಯೂವಲ್ಲಿ ಹೋಗೋದು ಬೇಡ, ನಮ್ಮ ಅಕ್ಕಗೆ ಸ್ವಲ್ಪ ಕಾಲು ಗಾಯ ಆಗಿತ್ತು, ಅವ್ರನ್ನ ಬಿಡ್ತಾರೆ, ಅವ್ರ ಹಿಂದೆ ಹಂಗೆ ಹೋಗಿ ಬಂದುಬಿಡೋಣ ಅಂತ ಅಲ್ಲಿ ಅವ್ರನ್ನ ಸ್ವಲ್ಪ ಪರ್ಮಿಷನ್ ಕೇಳಿಕೊಂಡು ಈ ಕಡೆಯಿಂದ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಕ್ಕವ್ರನ್ನೆಲ್ಲ ಮಾತಾಡಿಕೊಂಡು, ಅಕ್ಕ ಪ್ರೀತಿಯಿಂದ ನೋಡಿ ಎಷ್ಟು ಮುದ್ದಾಗಿ ರೆಡಿ ಆಗಿದ್ಲು ಗೊತ್ತಾ. ಮಗಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಕೊಂಡು ಹಾಗೆ ಸೆಲ್ಫಿ ಎಲ್ಲ ತಗೊಂಡು ಬರ್ತಾಯಿದ್ದೀವಿ. ನನ್ನ ತಂಗಿ ನನ್ನ ಮಗ ಸೊಸೆನೂ ಬಿಡಲೇ ಇಲ್ಲ, ಅಲ್ಲೇ ಕೂತ್ಕೊಂಡಿದ್ದೋದ್ರೆ ಅವ್ರು ಬರಲೇ ಇಲ್ಲ. ನಾವು ಮಾತ್ರ ಹೋಗಿ ಸ್ಟೇಜ್ ಮೇಲೆ ಹೋಗಿ ಬಂದ್ರಿ. ನಂತರ ಇಲ್ಲಿ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟಕ್ಕೂ ಅಷ್ಟೇ ಸುಮಾರು ಜನ ಸೇರಿದ್ರು. ಹಾಗೆ ಸ್ವಲ್ಪ ಸ್ವಲ್ಪ ಜನನ ಬಿಡ್ತಾಯಿದ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಊಟ ಮಾಡಿಕೊಂಡು ಬರ್ತಾಯಿದ್ದೀವಿ. ಊಟನೂ ಸಹ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮಗೆ ಕೂರೋಕ್ಕೂ ಒಬ್ಬೊಬ್ಬರಿಗೆ ಒಂದೊಂದು ಹತ್ರ ಪ್ಲೇಸ್ ಸಿಕ್ತು. ಅವರಿಬ್ಬರು ಅಲ್ಲಿ ಕೂತ್ಕೊಂಡ್ರು, ನಮ್ಮ ದೊಡ್ಡಕ್ಕ ಇಲ್ಲಿ ಕೂತ್ಕೊಂಡ್ರು, ನನ್ನ ತಂಗಿ, ನಾನು, ತಂಗಿ ಮಗಳು, ಇನ್ನೊಬ್ಬಕ್ಕ ಇನ್ನೊಂದು ಕಡೆ ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹಾಗೆ ಔಟ್ಸೈಡ್ ಬರ್ತಾ ಅಲ್ಲೇ ಐಸ್ ಕ್ರೀಮು ಫ್ರೂಟ್ಸು ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಆರಟೆ ಹೊಡ್ಕೊಂಡು ಇವಾಗ ಮತ್ತೆ ಸ್ಟೇಜ್ ಹತ್ರ ಹೋಗ್ತಾಯಿದ್ದೀವಿ. ಅಜ್ಜಿ ಬಿಡಲೇ ಇಲ್ಲ, ಎಲೆಡ್ಕೆ ಹಾಕ್ಕೊಂಡನ್ನ ಹೋಗಿ ಬನ್ನಿರಿ ಅಂತ ಮತ್ತೆ ಕರೆದ್ರು. ಅಷ್ಟರೊಳಗಡೆ ನಮ್ಮ ಅತ್ತೆನೂ ಬಂದಿದ್ದರು. ಇವ್ರು ನೋಡಿ ನಮ್ಮಮ್ಮ ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ತಂಗಿರು, ಅಕ್ಕ ತಂಗಿರು, ಅತ್ತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನನಗಂತೂ ಈ ಮದುವೆಯಲ್ಲಿ ತುಂಬ ಖುಷಿಯಾಯಿತು. ತುಂಬ ಜನನ ಮೀಟ್ ಮಾಡಿದೆ. ನನ್ನ ತಂಗಿ ಮಗಳಿಗೂ ಸಹ ಒಂದು ನೈಟ್ ಡ್ರೆಸ್ ತಗೊಂಡೋಗಿದ್ದೆ, ಅದನ್ನು ಅವಳಿಗೆ ಕೊಟ್ಟೆ. ತುಂಬ ಚೆನ್ನಾಗಿತ್ತಲ್ಲ ನೈಟ್ ಡ್ರೆಸ್ಗಳು. ಲಿಖಿತಾಗೂ ತಗೊಂಡೆ, ಅವಳಿಗೂ ಒಂದು ತಗೊಂಡು ಹಾಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮ ಅತ್ತೆ ನೋಡಿ ಕಾಮಿಡಿ ಮಾಡ್ತಾಳೆ, ಎಷ್ಟೊತ್ತು ಬೇಕಾದರೂ ಮಾತಾಡ್ತಾಳೆ. ನಾನು ನಮ್ಮತ್ತೆ ಸುಮಾರು ಹೊತ್ತು ಮಾತಾಡ್ತೀವಿ ಯಾವಾಗೂ ಫೋನಲ್ಲಿ. ಹಾಗೆ ಎಲ್ಲ ಮುಗಿಸ್ಕೊಂಡು ರೇವಂತ್ ನೋಡಿ ಅವರಮ್ಮನ ಎಷ್ಟೊಂದು ಜೋಪಾನವಾಗಿ ನೋಡ್ಕೊತಾರ. ನನ್ನ ಸೊಸೆ ನೋಡಿ ನನಗೆ ರೋಸ್ ಕೊಡ್ತಾಯಿದ್ದಾಳೆ. ನಾನು ತಗೊತೀನಿ ರೀ, ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಅವಳು ಎಷ್ಟೊತ್ತಿಗೂ ನೀನು ತಗೊಳಲ್ಲ ಅಂತ ಹೋಗ್ತಾಯಿದ್ಲ. ಆಮೇಲೆ ಕೊಡಮ್ಮ ಅಂತ ತಗೊಂಡು ಹಾಗೆ ಇಬ್ಬರು ಕಾಮಿಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ನೈಟ್ ಬಂದು ರಿಸೆಪ್ಷನ್ ಮುಗಿಸ್ಕೊಂಡು ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಆದರೆ ಅಕ್ಕ ಅವ್ರದ್ದು ರಿಲೇಷನ್ದು ಯಾರ್ದೋ ಎಂಗೇಜ್ಮೆಂಟ್ ಇದೆ ಮಾರ್ನಿಂಗು ಅಂತ ಹೇಳಿ ಅವರು ಮಾರ್ನಿಂಗ್ ಬೆಂಗಳೂರಿಗೆ ಬರ್ತೀರಿ ಅಂತ ಹೇಳಿದರು. ನಾವು ಅವ್ರ ಜೊತೆ ಹಾಗೆ ಹೋಗಬಹುದು ಅಂತ ಬಂದ್ಬಿಟ್ವಿ ನೈಟೇ. ಸುಮಾರು ಜನ ಸೇರಿದ್ರು. ಇಂಥ ಮದುವೆನ ನಾವು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿ ಮಾಡಿದರು ಮದುವೆ. ಆ ಅಕ್ಕ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ನಂಗೆ ಅವ್ರ ಮೇಕಪ್ ಎಲ್ಲ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ತಣ್ಣಗಿತ್ತು ಗಾಳಿ. ನಮ್ಮ ರೇವಂತು ಕಾರ್ನ ಪಾರ್ಕಿಂಗ್ ಮಾಡಿದ ಹತ್ರ ಏನೋ ಅಡ್ಡ ಇನ್ನೊಂದು ಕಾರ್ ನಿಲ್ಲಿಸಿದ್ರಂತೆ. ಅವನಿಗೆ ದಾರಿ ಗೊತ್ತಾಗಿಲ್ಲ, ಅದಕ್ಕೆ ನಮ್ಮನ್ನು ಕರೀತಾ ಇದ್ದ. ಅದು ನಮಗೆ ಕೇಳಿಸ್ಲಿಲ್ಲ, ಅದರಿಂದ ಅವನು ಕೋಪ ಮಾಡ್ಕೊಂಬಿಟ್ಟಿದ್ದ. ಹಾಗೆ ಮನೆಗೆ ಬಂದಮೇಲೆ ನೋಡ್ತಾ ಇದ್ದೀರಲ್ಲ, ನನ್ನ ಮಕ್ಕನ ಮಗಳು ನಮ್ಮ ಅಕ್ಕಗೆ ರೋಸಲ್ಲಿ ಒಂದು ಹಾಡು ಹೇಳ್ಕೊಂತ ಕಾಮಿಡಿ ಮಾಡ್ತಾಯಿದ್ದಾಳೆ. ಎಷ್ಟೊತ್ತಾದರೂ ನಿದ್ದೆ ಮಾಡಲ್ಲ, ಹಿಂಗೆ ರಾತ್ರಿ ಎಲ್ಲ ಮಾತಾಡ್ತಾ ಇರ್ತೀವಿ. ನಮ್ಮ ಲಿಖಿತ ನಾವು ಹೋಗಿದ ತಕ್ಷಣ ಮಲಗಿಬಿಟ್ಟಿದ್ಲು. ಅವಳನ್ನ ಕರಿತಾ ಇದ್ದೀನಿ, ಲಿಖಿತ ಎದ್ದೇಳಮ್ಮ ಅಂತ. ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ಅಲ್ಲಿ ಸ್ಟೇಜ್ ಮೇಲೆ ಹೋಗೋದಕ್ಕೆ ಆಗಲಿಲ್ಲ, ಅವ್ರಿಗೆ ನಮಗೆ ಬಿಡ್ತಾನೇ ಇಲ್ಲ, ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ 1 hour ಆದರೂ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಲಿಖಿತ ಎದ್ದು ಹಾಗೆ ನಿದ್ದೆ ಮಾಡ್ತಾಯಿದ್ದಾಳೆ.
ಹೀಗೆ ಅಲ್ಲಾಗಿದ್ದೆಲ್ಲ ಹೇಳ್ಕೊಂಡು ನಗಿತಾ ಇದ್ರಿ. ನಮ್ಮ ಅಕ್ಕನ ಮಗಳು ನಾನೊಂದು ಡ್ರೆಸ್ ತಗೊಂಡಿದ್ದೀನಿ, ಅದನ್ನು ನಿನ್ಗೆ ಹಾಕಿ ತೋರಿಸ್ತೀನಿ ಅಂತ ನಮ್ಮ ಎರಡನೇ ಅಕ್ಕಗೆ ಹಾಕಿ ತೋರಿಸ್ತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ಕೊತಾ ಇದ್ದರೆ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ, ಫೋಟೋಸು ವೀಡಿಯೋಸು ಏನು ತಗೋಬೇಡ, ಹೊಡಿತೀನಿ, ಯಾರಿಗೂ ಹಾಕಬೇಡ ಅಂತ ಬೈತಾ ಇದ್ದಾಳೆ. ಯಾವಾಗೂ ಹಿಂಗೆ ನಮ್ಮ ಅಕ್ಕಗೆ ಯಾರಾದರೂ ಡ್ರೆಸ್ ತಗೊಂಡ್ಲಿ ಫಸ್ಟ್ ಅವಳಿಗೆ ಹಾಕ್ತೀವಿ. ಹಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲರೂ ರೆಡಿ ಆದ್ವಿ. ಬೆಂಗಳೂರಿಗೆ ಅವರು ಎಂಗೇಜ್ಮೆಂಟ್ ಇದೆ ಅಂತ ನಮ್ಮ ದೊಡ್ಡಕ್ಕ ಅವರು ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ರೇವಂತೆ ಡ್ರೈವ್ ಮಾಡ್ತಾನೆ ಬೆಂಗಳೂರವರೆಗೂ. ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಜಾಗ ಸಾಕಾಗೋದಿಲ್ಲ, ಹಿಂದ್ಗಡೆ 3 ಜನ ಕೂತ್ಕೊಳ್ಳೋದಕ್ಕೆ ಆಗೋದು. ಏನನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ನಮ್ಮ ಮಂಜು ನನ್ನ ಮೇಲೆ ಕೂತ್ಕೊಂಡು ಹಾಗೆ ಸ್ವಲ್ಪ ಒಬ್ಬೊಬ್ಬರ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋದರೆ. ಒಬ್ಬೊಬ್ಬರೇ ಹೋದರೆ ಅಷ್ಟೊಂದು ಮಜಾನೇ ಬರೋದಿಲ್ಲ. ನನ್ನ ಸೊಸೆ ವೀಡಿಯೋ ಮಾಡ್ಕೊತಾ ಇದ್ದಾಳೆ ನೋಡಿ, ಈಗೂ ಕೂತ್ಕೋಬಹುದು ಕಾರಲ್ಲಿ ಅಂತ. ನಾವೆಲ್ಲ ತುಂಬ ಒಟ್ಟಿಗೆ ತುಂಬ ಚೆನ್ನಾಗಿರ್ತೀವಿ. ನಮ್ಮನೆ ಹತ್ರ ನಮ್ಮನ್ನು ಬಿಟ್ಬಿಟ್ಟು ಅವರು ಎಂಗೇಜ್ಮೆಂಟ್ಗೆ ಹೋಗಿ ನಮ್ಮ ಮನೆಗೆ ಮತ್ತೆ ವಾಪಸ್ ಬರ್ತಾರೆ. ಅವ್ರು ಬರೋಷ್ಟೊಳಗಡೆ ಬಿರಿಯಾನಿ ಮಾಡೋಕ್ಕ ಅಂತ ಹೇಳಿದರು. ನಾನೆಲ್ಲ ರೆಡಿ ಮಾಡಿದ್ದೆ. ಅವರು ಸಹ ಬಂದರು. ನಮ್ಮ ಮಂಜು ಲಿಖಿತ ಆಟ ಆಡ್ತಾಯಿದ್ದಾರೆ, ನನ್ನ ಸೊಸೆ ಮಗ ಎಲ್ಲ ಮಲಗಿದ್ದಾರೆ, ನಮ್ಮ ಅಕ್ಕನೂ ಮಲ್ಕೊಂಡಿದ್ದಾಳೆ. ಹೀಗೆ ಎಲ್ಲರೂ ಸ್ವಲ್ಪ ಹೊತ್ತು ಇದ್ದು ಅವರು ಎಲ್ಲ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೊರಟರು. ಲಿಖಿತನೂ ಊಟ ಮಾಡಿದ್ಲು. ನಾವು ಮದುವೆಗೆ ಹೋದ್ಮೇಲೆ ಲಿಖಿತ ಅವರು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ವೀಡಿಯೋನ ಮಾಡ್ಕೊಬಂದಿದ್ರು. ಅದನ್ನು ಸಹ ಶೇರ್ ಮಾಡಿದ್ದೀನಿ. ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದಾರೆ. ಲಿಖಿತ ಡ್ರೆಸ್ ನೋಡಿ ಈ ಥರ ಇತ್ತು. ಅವಳ ಬರ್ತ್ಡೇ ಇತ್ತು. ಕೇಕ್ ಕಟ್ಟಿಂಗು ಏನೂ ಮಾಡಿಸಿಲ್ಲ ಈ ಸತಿ. ಅವಳಿಗೆ ಬೇಕಾಗಿತ್ತು ಕೇಕನ್ನೆಲ್ಲ ತಂದು ಕೊಟ್ಟಿದ್ದೆ. ಮದುವೆ ಇತ್ತು, ಊರಿಗೆಲ್ಲ ಹೋದ್ವಿ. ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತ ಏನೂ ಮಾಡಿರಲಿಲ್ಲ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.